ರೈತ ಬಾಂಧವರೇ, ಬೆಳೆಗೆ ಸಿಂಪಡಣೆ ಮಾಡುವಾಗ ನಾವು ಕೀಟನಾಶಕಗಳನ್ನು ಸಿಂಪಡಣೆ ಮಾಡ್ತಾಯಿದ್ದೀವಿ. ಇವೆಲ್ಲ ಏನಪ್ಪ ಅಂತಂದ್ರೆ ನಮಗೆ ಭಾಳಷ್ಟು ಅಪಾಯಕಾರಿಯಾದಂಥ ಉತ್ಪನ್ನಗಳಾಗಿರ್ತವೆ. ಸೊ ಅದಕ್ಕೋಸ್ಕರ ನಾವು ನಮ್ಮ ಒಂದು ಸುರಕ್ಷತೆಗೋಸ್ಕರ ಮುಖಕ್ಕೆ ಮಾಸ್ಕ್ ತೆಗೆದುಕೊಳ್ಳಿ, ಹಾಗೂ ಕೈಗೆ ಹ್ಯಾಂಡ್ ಗ್ಲೌಸ್ ಹಾಕ್ಕೊಂಡು ಸಿಂಪಡಣೆ ಮಾಡಿರಿ. ಯಾಕಂತಂದ್ರೆ ನಾವು ಸೇಫಾಗಿದ್ದರೆ. ನಮಸ್ಕಾರ ರೈತ ಬಾಂಧವರೇ, ನಾನು ನಿಮ್ಮ ಅಗ್ರಿ ಹುಡುಗ ಚನ್ವೀರ್. ನಾನು ಇವತ್ತು ಕಲ್ಲಂಗಡಿ ಬೆಳೆಗೆ 2ನೇ ಸಿಂಪಡಣೆಯನ್ನು ತೆಗೆದುಕೊಳ್ತಾ ಇದ್ದೀನಿ. ಇದಕ್ಕಿಂತ ಹಿಂದಿನ ವಿಡಿಯೋದಲ್ಲಿ ನಾನು ಮೊದಲನೇ ಸಿಂಪಡಣೆ ಹಾಗೂ ಮೊದಲನೇ ಡ್ರೆಂಚಿಂಗ್ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಟ್ಟಿದ್ದೆ. ಇವಾಗ 2ನೇ ಸಿಂಪಡಣೆಯನ್ನು ಮಾಡ್ತಾಯಿದ್ದೀನಿ. ಆ ಸಿಂಪಡಣೆಯನ್ನು ಇವತ್ತಿಗೆ ನಮ್ಮ ಕಲ್ಲಂಗಡಿ ಬೆಳೆ 9 ದಿನಗಳಾಗಿದ್ದು, ಈ ಒಂದು ಕಲ್ಲಂಗಡಿ ಬೆಳೆಗೆ ನಾವು ಯಾವುದು ಸಿಂಪಡಣೆ ಮಾಡ್ತಾಯಿದ್ದೀನಿ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ನೋಡ್ಬೋದು ನೀವು ಇಲ್ಲಿ ಅನೋಲಿಕ ಯಾಕೆ ತೊಗೊಂಡಿನಪ್ಪ ಅಂತಂದ್ರೆ ಥಯಾಮಿಥಾಕ್ಸಮ್ ಪ್ಲಸ್ ಲ್ಯಾಂಬ್ಡಾ ಸಾಲತ್ರಿನ್ ಇರ್ತದೆ. ನಮ್ಮ ಕಲ್ಲಂಗಡಿ ಬೆಳೆಗೆ ಬರುವಂಥ ರಸಹೀರ ಕೀಟಗಳು ಹಾಗೂ ಸಣ್ಣ ಸಣ್ಣ ಹುಳಗಳ ಒಂದು ನಿರ್ವಹಣೆಗೋಸ್ಕರ ನಾನು ಅದನ್ನು ತೆಗೆದುಕೊಂಡಿದ್ದೀನಿ. ಅದರ ಜೊತೆಯಲ್ಲಿ ಮಿಕ್ಸ್ ಮೈಕ್ರೋನ್ಯೂಟ್ರೆಂಟ್ ಆಗಿದ್ದ TMX ಉತ್ಪನ್ನವನ್ನು ತೆಗೆದುಕೊಂಡಿದ್ದೀನಿ. ಈ ಉತ್ಪನ್ನವನ್ನು ಎಲ್ಲ ರೈತರು ಬಳಸಬೇಕು. ಯಾಕಪ್ಪ ಅಂತಂದ್ರೆ ಭಾಳ ಉತ್ತಮ ರಿಸಲ್ಟ್ ಉಳ್ಳಂಥ ಉತ್ಪನ್ನ ಆಗಿದೆ. ಸೊ ಅದರ ಜೊತೆಯಲ್ಲಿ ನಾನು ಒಂದು ಫಂಗಿಸೈಡನ್ನು ತೆಗೆದುಕೊಂಡಿದ್ದೀನಿ, ತಾಕತ್ ಅಂತ ಹೇಳಿಬಿಟ್ಟು ಟಾಟಾ ಕಂಪ್ನಿದು. ಈ ಜೊತೆಯಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ ಬೆಳೆಯ ಬೆಳವಣಿಗೆಗೋಸ್ಕರ 126100 ಚಿಲೆಟೆಡ್ ಮೈಕ್ರೋನ್ಯೂಟ್ರೆಂಟ್ ಅಪ್ಲೈ ಬರ್ತದೆ ಇದು. ಸೊ ಇದನ್ನು ನಾನು ಮೇಲ್ ಗೊಬ್ಬರದ ಮುಖಾಂತರ ಇದನ್ನು ಸಿಂಪಡಣೆ ನಾನು ತೆಗೆದುಕೊಂಡಿದ್ದೀನಿ. ರೈತ ಬಾಂಧವರೇ, ನಿಮ್ಗೆ ಅನಿಸ್ತಿರಬೇಕು ಸ್ಟಾರ್ಟಿಂಗ್ನಲ್ಲೇ ಇಷ್ಟೆಲ್ಲ ನ್ಯೂಟ್ರೆಂಟ್ ನಾವು ಸಿಂಪಡಣೆ ಮಾಡಬೇಕಾ ಅಂಥೇಳಿ. ಮಾಡಬೇಕು. ಯಾಕಪ್ಪ ಅಂತಂದ್ರೆ ಅತಿಯಾದ ಚಳಿಯಿಂದ ಬೆಳೆಯ ಬೆಳವಣಿಗೆ ಆಗ್ತಾಯಿಲ್ಲ. ಭಾಳಷ್ಟು ನಾವು ಹೊಲದಲ್ಲಿ ಎಲ್ಲ ನಾವು ವಿಸಿಟ್ ಹೋಗ್ತೀವಲ್ಲ, ಅಲ್ಲೆಲ್ಲ ನೋಡಿದಾಗ ನಾವು ನೋಡಿದ್ದೇನಪ್ಪ ಅಂತಂದ್ರೆ ಬೆಳೆಯ ಚಳಿಯಿಂದ ಬೆಳೆ ಬೆಳವಣಿಗೆನೇ ಆಗ್ತಾಯಿಲ್ಲ. ಸೊ ಅದಕ್ಕೋಸ್ಕರ ನಾವು ಕೊಡುವಂಥ ಮೈಕ್ರೋನ್ಯೂಟ್ರೆಂಟ್ಸ್ ನಾವು ಬೆಳೆಗಳಿಗೆ ಕೊಟ್ಟಾಗ ಅದು ಏನಾಗಪ್ಪ ಅಂತಂದ್ರೆ ಜಲ್ದಿ ಬೆಳವಣಿಗೆ ಆಗಲಿಕ್ಕೆ ಸಹಾಯ ಮಾಡ್ತದೆ. ಸೊ ಅದಕ್ಕೋಸ್ಕರ ನಾನು ಇವೆಲ್ಲ ಸಿಂಪಡಣೆಯನ್ನು ತೆಗೆದುಕೊಳ್ತಾ ಇದ್ದೀನಿ. ನೋಡ್ಬೋದು ನೀವು ಇಲ್ಲಿ ಇವತ್ತಿಗೆ ನಮ್ಮ 9 ದಿನದ ಬೆಳೆ ಈ ಥರ ಇದೆ. ಕಲ್ಲಂಗಡಿ ಮಾಡುವಂಥ ರೈತರು ಮುಖ್ಯವಾಗಿ ಏನು ಗಮನಿಸಬೇಕಪ್ಪ ಅಂತಂತಂದ್ರೆ ಕಲ್ಲಂಗಡಿ ಬೆಳೆಗೆ ಏನು ಮೊದಲ ಸ್ಟಾರ್ಟಿಂಗ್ನಲ್ಲಿ ಏನಪ್ಪ ಅಂತಂದ್ರೆ ಬೆಳೆಗೆ ಬೇಕಾಗುವಂಥ ಪ್ರಮಾಣದಲ್ಲಿ ಮಾತ್ರ ನೀರು ಬಿಡಬೇಕು. ಯಾಕಪ್ಪ ಅಂತಂದ್ರೆ ಅತಿಯಾದ ಚಳಿಯಿಂದ ಹಾಗೂ ನಾವು ಜಾಸ್ತಿ ನೀರು ಬಿಡೋದ್ರಿಂದ ಏನಾಗುತ್ತಪ್ಪ ಅಂತಂದ್ರೆ ಬೆಳೆ ಬೆಳವಣಿಗೆ ಆಗ್ತಾಯಿಲ್ಲ ನಾನು ಹೇಳಿದ ಹಾಗೆ. ಸೊ ಇನ್ನೊಂದು ಏನಪ್ಪ ಅಂದ್ರೆ ಜಾಸ್ತಿ ನೀರು ಕೊಡ್ತಾ ಇದ್ರಿಯಪ್ಪ ಅಂತಂದ್ರೆ ಬೆಳೆ ಏನು ಮಾಡ್ತದೆ, ಸಾಯ್ತದೆ. ಸೊ ಬೆಳವಣಿಗೆ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ನೀವು ಮತ್ತು ಡ್ರೆಂಚಿಂಗ್ ಅಂತ ಅದು ಅಂತ ಕೊಟ್ಟು ಅತಿಯಾದ ಖರ್ಚನ್ನು ಮಾಡಬೇಕಾಗತ್ತೆ. ಸೊ ಅದಕ್ಕೋಸ್ಕರ ರೈತ ಬಾಂಧವರು ಫಸ್ಟು ಕಲ್ಲಂಗಡಿ ಬೆಳೆಗೆ ನೀವು ಎಷ್ಟು ಪ್ರಮಾಣದಲ್ಲಿ ನೀರು ಕೊಡಬೇಕಪ್ಪ ಅಂತಂದ್ರೆ ಸ್ಟಾರ್ಟಿಂಗ್ ಏನಿರ್ತದಲ್ಲ ಒಂದು 10ರಿಂದ 15 ನಿಮಿಷ ನೀರು ಕೊಟ್ಟರೆ ಸಾಕು. ಸೊ ಅದು ನೀವು ಡೈಲಿ ಬೇಸ್ನಲ್ಲಿ ಅಷ್ಟೇ ನಿಮಿಷಗಳ ನೀರು ಕುಡ್ಕೋತಾ ಹೋದ್ರಿಯಪ್ಪ ಅಂತಂದ್ರೆ ನಿಮ್ಮ ಕಲ್ಲಂಗಡಿ ಬೆಳೆ ತಾನಾಗಿ ತಾನೇ ಚೆನ್ನಾಗಿ ಬರ್ತದೆ. ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ರೈತ ಬಾಂಧವರೇ, ಬೆಳೆಗೆ ಸಿಂಪಡಣೆ ಮಾಡುವಾಗ ನಾವು ಕೀಟನಾಶಕಗಳನ್ನು ಸಿಂಪಡಣೆ ಮಾಡ್ತಾಯಿದ್ದೀವಿ. ಇವೆಲ್ಲ ಏನಪ್ಪ ಅಂತಂದ್ರೆ ನಮಗೆ ಭಾಳಷ್ಟು ಅಪಾಯಕಾರಿಯಾದಂಥ ಉತ್ಪನ್ನಗಳಾಗಿರ್ತವೆ. ಸೊ ಅದಕ್ಕೋಸ್ಕರ ನಾವು ನಮ್ಮ ಒಂದು ಸುರಕ್ಷತೆಗೋಸ್ಕರ ಮುಖಕ್ಕೆ ಮಾಸ್ಕ್ ತೆಗೆದುಕೊಳ್ಳಿ, ಹಾಗೂ ಕೈಗೆ ಹ್ಯಾಂಡ್ ಗ್ಲೌಸ್ ಹಾಕ್ಕೊಂಡು ಸಿಂಪಡಣೆ ಮಾಡಿರಿ. ಯಾಕಂತಂದ್ರೆ ನಾವು ಸೇಫಾಗಿದ್ದರೆ ನಮ್ಮ ಒಂದು ಬೆಳೆ, ನಮ್ಮ ಒಂದು ಫ್ಯಾಮ್ಲಿ. ಸೊ ಅದಕ್ಕೋಸ್ಕರ ಎಲ್ಲರೂ ಈ ಕ್ರಮಗಳನ್ನು ತೆಗೆದುಕೊಳ್ಳಿ. ನಮ್ಮ ಈ ಒಂದು ಮಾಹಿತಿ ನಮ್ಮ ಬೆಳೆಯ ಒಂದು ಅನುಗುಣವಾಗಿ ನಾನು ಇದು ಸಿಂಪಡಣೆಯನ್ನು ತೆಗೆದುಕೊಳ್ತಾ ಇರ್ತೀನಿ. ಸೊ ನೀವು ಕೂಡ ನಿಮ್ಮ ಒಂದು ಬೆಳೆಯ ಒಂದು ವೀಕ್ಷಣೆ ಮಾಡಿಕೊಂಡು ನೀವು ಬೆಳೆಯ ಸಿಂಪಡಣೆಯನ್ನು ತೆಗೆದುಕೊಳ್ಳಿ. ನಾರ್ಮಲಾಗಿ ಈ ಥರ ಸಿಂಪಡಣೆಗಳನ್ನು ನೀವು ಮಾಡ್ಕೋಬೋದು, ಯಾವುದೇ ರೀತಿ ತೊಂದರೆ ಇಲ್ಲ. ರೈತ ಬಾಂಧವರೇ, ನಾನು ನೀಡುತ್ತಿರುವಂಥ ಮಾಹಿತಿಯಲ್ಲಿ ಏನಾದರೂ ಚೇಂಜಸ್ ಮಾಡ್ಕೋಬೇಕಾಗಿತ್ತಪ್ಪ ಅಂತಂದ್ರೆ ನೀವು ಕಮೆಂಟ್ಗಳ ಮುಖಾಂತರ ನಮ್ಗೆ ತಿಳಿಸ್ಕೊಡ್ಬೋದು. ನಾನು ಅದನ್ನು ನೋಡಿಕೊಂಡು ಅಂದರೆ ಈ ಥರ ಮಾಡಿದರೂ ನೀವು ಇನ್ನೂ ಚೆನ್ನಾಗಿ ಮಾಡ್ಬೋದು ಅಂತ ನೀವೇನಾದರೂ ಕಮೆಂಟ್ಗಳ ಮುಖಾಂತರ ತಿಳಿಸ್ಕೊಟ್ರಪ್ಪ ಅಂತಂದ್ರೆ ನಾನು ಅದನ್ನು ಅನುಸರಣೆ ಮಾಡ್ಕೋತೀನಿ. ಸೊ ಈ ಎಲ್ಲ ನಮ್ಮ ಒಂದು ಮಾಹಿತಿ ನಿಮಗೆ ಇಷ್ಟವಾದರೆ ನಮ್ಮ ಒಂದು ಇನ್ಸ್ಟಾಗ್ರಾಮ್ ಪೇಜ್ಗೆ ಲೈಕ್ ಮಾಡಿ, ಫಾಲೋ ಮಾಡಿ, ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯ ಹೆಚ್ಚಿನ ವೀಡಿಯೋಗಳು ನಾನು ನಿಮಗೆ ಡೈಲಿ ತಿಳಿಸ್ತಾ ಇರ್ತೀನಿ. ಯಾವ ರೀತಿ ಸಿಂಪಡಣೆ ಮಾಡ್ಕೋಬೇಕು, ಯಾವುದೇ ಸಿಂಪಡಣೆ ಮಾಡ್ಕೋಬೇಕು, ಎಷ್ಟು ದಿನ ಅಂತರದಲ್ಲಿ ನಾವು ಸಿಂಪಡಣೆ ಮಾಡ್ಕೋಬೇಕು, ಹಾಗೂ ಎಷ್ಟು ದಿನ ಅಂತರದಲ್ಲಿ ನಾವು ಡ್ರಿಪ್ಗಳ ಮುಖಾಂತರ ನ್ಯೂಟ್ರಿಯೆಂಟ್ಸ್ ಗೊಬ್ಬರಗಳನ್ನು ಕೊಡಬೇಕಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಧನ್ಯವಾದಗಳು. ಖತಮ್. बाय बाय, टाटा, गुड बाय, गया.